ನಮಸ್ಕಾರ. ಶನಿದೇವ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವ್ರನ್ನ ಪಾತಾಳಕ್ಕೆ ಹೋದರೂ ಬಿಡಲ್ಲ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರಗಳು? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಂತೂ ಹೇಳ್ತೀನಿ, ದೇವ್ರಿಗೆ ಒಪ್ಸೋಕ್ಕಾಗಲ್ಲ, ಜನಗಳನ್ನಂತೂ ಮೆಚ್ಚಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೇದು ಹೇಳಿದರೆ ಅದರಲ್ಲಿ ಕೊಂಕು ನೆಗೆಟಿವ್ ಹುಡುಕಿರ್ತಾರೆ, ಕೊಂಕು ನೆಗೆಟಿವ್ ಹೇಳಿದರೆ ಪಾಸಿಟಿವ್ನು ಹುಡುಕ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಹೇಳ್ತೀನಿ, ನಾವು ಕುಡಿದಂಥ ನೀರು, ನಾವು ತಿಂದಂಥ ನಾಷ್ಟ, ತಿಂಡಿ, ಟಿಫನ್ನು, ಊಟ, ಆಹಾರನ ಹೊಟ್ಟೆಯಲ್ಲಿ ಪರ್ಮನೆಂಟಾಗಿ ಇಟ್ಕೊಳಕ್ಕಾಗಲ್ಲ ಅಂದರೆ ದುಡ್ಡು, ಆಸ್ತಿ, ಬಂಗಾರ, ಹೆಂಡತಿ, ಗಂಡ, ಮಕ್ಕಳು, ಅಪ್ಪ ಅಮ್ಮ, ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ, ಫ್ರೆಂಡ್ಸ್ನ ಪರ್ಮನೆಂಟಾಗಿ ಇಟ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ರಿಗೂ ಗೊತ್ತಿದೆ ವಿಷಯ. ಈಗ ವಿಷಯಕ್ಕೆ ಬರ್ತೀನಿ. ಶನಿ ಈ ರಾಶಿಯವ್ರನ್ನ ಎಸ್ಪೆಷಲಿ ಪಾತಾಳಕ್ಕೆ ಹೋದರೂ ಬಿಡಲ್ಲ. ಈಗ ಎಕ್ಸಾಂಪಲ್ ಹೇಳೋದಾದರೆ, ಈ ಮಕರ ರಾಶಿಯವ್ರನ್ನ, ಕುಂಭ ರಾಶಿಯವ್ರನ್ನ ಕೇಳಿ. 7.5 ವರ್ಷ ಶನಿ ಕಾಟ ಹೆಂಗಿತ್ತು, ಎಫೆಕ್ಟು, ಪರಿಣಾಮ ಅಂತ ಭಾಳ ಬ್ಯೂಟಿಫುಲ್ಲಾಗಿ ವಿಶ್ಲೇಷಣೆ ಕೊಡ್ತಾರೆ ಮಕರ ರಾಶಿನರು, ಕುಂಭ ರಾಶಿನರು. ಹೇಳಬಾರ್ದು ಗುರುಗಳೇ ಅದು ಅಂತಾರೆ. ಅದಕ್ಕೆ ಹೇಳೋದು, ಈಗ ಎಸ್ಪೆಷಲಿ ಈ 29 ಮಾರ್ಚ್ 2025ಕ್ಕೆ ಶನಿಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ. ಮೀನರಾಶಿಗೆ ಲಾಸ್ಟ್ ಇಯರಿಂದ ಕೇಳಿ ಅವ್ರಿಗೂ. ಎಸ್ಪೆಷಲಿ ಈ ಮೀನರಾಶಿ ಮತ್ತು ಮೇಷರಾಶಿಯವರು ಪಾತಾಳಕ್ಕೆ ಹೋದರೂ ಬಿಡಲ್ಲ. ಯಾಕೆಂದರೆ ಮನುಷ್ಯ ಮಾಡಬಾರ್ದು ಮಾಡಿದರೆ ಆಗಬಾರ್ದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಕೆಟ್ಟ ಕೆಲಸ, ಸುಳ್ಳು, ಮೋಸ, ವಂಚನೆ ಮಾಡಬಾರ್ದು ಮಾಡಿದರೆ ನೀವೇನು 10 ವರ್ಷ 12 ವರ್ಷ ಏನು ಮಾಡಿದ್ರಿ ಕೆಟ್ಟ ಕೆಲಸಗಳು, ಅದರದ್ದು ಫಲ ಇವಾಗ ಊಟ ಮಾಡಬೇಕಾಗತ್ತೆ. ಪ್ರತಿ ಒಂದು ರಾಶಿ ನಕ್ಷತ್ರದವ್ರನ್ನೂ ಬಿಡಲ್ಲ ಶನಿದೇವ. ನೀವು ಎಲ್ಲೇ ಪಾತಾಳ ಲೋಕದಲ್ಲಿ ಹೋಗಿ ಅಡ್ಕೊಂಡು ಕೂತ್ಕೊಂಡಿದ್ರೂ ಬಿಡಲ್ಲ. ಒಳ್ಳೆ ತಂದಲ್ಲಿ ಬದುಕಿ, ಒಳ್ಳೆ ಮನಸ್ಸಿಟ್ಕೊಂಡು ದಾನ ಧರ್ಮಗಳು ಮಾಡ್ತಾ ಒಳ್ಳೆ ಕೆಲಸದಲ್ಲಿ ತೊಡ್ಕೊಂಡಿದ್ರೆ, ಹೇಳ್ತಾ ಇದ್ದೀನಲ್ಲ, ಶನಿದೇವನಿಗೆ ಹೆದರ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಯಾವುದು ಮಂತ್ರ ಹೇಳೋದು ಬೇಕಾಗಿಲ್ಲ, ಯಾವುದು ಪೂಜೆ ಮಾಡೋದು ಬೇಕಾಗಿಲ್ಲ. ಹೇಳ್ತಾ ಇದ್ದೀನಿ, ನೀವು ಮಾಡಬಾರ್ದು ಕೆಲಸ, ಕೆಟ್ಟ ಕೆಲಸ, ಅಧರ್ಮಗಳು ಮಾಡಿದರೆ ಕೇಳ್ರಿ. ಮಕರ ರಾಶಿ, ಕುಂಭರಾಶಿನರು ವಿಲ 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 ಒದ್ದಾಡೋಗ್ಬಿಟ್ಟಿದ್ದಾರೆ. ಇನ್ನು ಈ ಮೀನರಾಶಿ ಮತ್ತು ಮೇಷರಾಶಿನರಿಗೆ ಸ್ಟಾರ್ಟ್ ಆಗುತ್ತೆ. ಹೇಳ್ತೀನಲ್ಲ, ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ನ್ಯಾಯ, ನೀತಿ, ಸತ್ಯ, ಧರ್ಮದಿಂದ ಬದುಕಿದರೆ ಶನಿ ಮಂತ್ರನೂ ಹೇಳೋದು ಬೇಕಾಗಿಲ್ಲ, ಪೂಜೆ ಮಾಡೋದು ಬೇಕಾಗಿಲ್ಲ. ಅದೇ ಮಾಡಬಾರ್ದು ಮಾಡಿದರೆ ಮಾತ್ರ ಖಂಡಿತವಾಗ್ಲೂ ಊಟ ಮಾಡೋಕ್ಕೆ ರೆಡಿ ಇರ್ರಿ. ನೀವೆಂಥ ಪಾತಾಳಕ್ಕೆ ಹೋದರೂ ಬಿಡಲ್ಲ ಆತ ಶನಿ. ಯಾಕಂದರೆ ಶನಿಗೆ ಕರ್ಮದಾತ ಅಂತ ಹೇಳ್ತೀವಿ. ಶನಿ ಕರ್ಮದಾತ. ದೃಷ್ಟಿ ಬಿಟ್ಟರೆ ಸಾಕು. ಅಂಥದ್ರಲ್ಲಿ ಮಾಡಬಾರ್ದು ಮಾಡಿದರೆ ಮಾತ್ರ 7.5 ವರ್ಷ ಅದರದ್ದು ಆಟ, ಶನಿದೇವನ ಆಟ, ಅದನ್ನು ಆ ಬುಡಕ್ಕೆ ಬಂದಾಗೆ ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತಾಗಲ್ಲ. ನೋಡಿ, ನಾವು ಜ್ಯೋತಿಷಿಗಳಾಗಿ ಎದುರಿಸಲ್ಲ, ಮಾರ್ಗದರ್ಶನಗಳು ಮಾಡ್ತೀವಷ್ಟೇ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಲ್ಲ. ಕೋಟಿ ಗಟ್ಟಲೆ MBBS MD ಮಾಡ್ಕೊಂಡಿರೋ ಡಾಕ್ಟ್ರಸ್ಗಳಿಗೆ ಆಗಲ್ಲ. ಜ್ಯೋತಿಷಿಗಳು ಬಿಡುತ್ತೆ. ಜ್ಯೋತಿಷಿಗಳ್ಯಾರು ದೇವರಲ್ಲ, ಪವಾಡ ಮಾಡೋರಲ್ಲ, ಯಾರನ್ನೂ ಬಿಡಲ್ಲ ಶನಿ. ಸತ್ಯ ಧರ್ಮ ರೀತಿಯಿಂದ ಇದ್ದರೆ ಭಗವಂತ ಕಾಪಾಡ್ತಾನೆ. ಇಲ್ಲಂದರೆ ಊಟಕ್ಕೆ ರೆಡಿ ಇರಬೇಕು. ನಮಸ್ಕಾರ.